ಸೊ ಇಲ್ಲಿ ನೀವು ಯಾವಾಗಲಾದ್ರೂ ಈ ಥರ ಒಂದು ಸ್ಟೇಟಸ್ ಯೂಸ್ ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಇನ್ ಪ್ರೋಗ್ರೆಸ್ ಆಗಿರ್ಬೋದು, ನಾಟ್ ಎಟ್ ಸ್ಟಾರ್ಟೆಡ್ ಆಗಿರ್ಬೋದು ಅಲ್ವಾ, ಆ್ಯಸ್ ವೆಲ್ ಆ್ಯಸ್ ಕಂಪ್ಲೀಟೆಡ್ ಆಗಿರ್ಬೋದು, ಈ ಥರ ಒಂದು ಸ್ಟೇಟಸ್ನ ಯೂಸ್ ಮಾಡ್ತಿರ್ತೀರ. ಇದನ್ನು ಈ ಥರ ಯೂಸ್ ಮಾಡೋ ಬದಲು ಡೇಟಾ ಟ್ಯಾಬಿಗೆ ಬಂದು ಎಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ, ಡೇಟಾ ವ್ಯಾಲಿಡೇಷನ್ ಕ್ಲಿಕ್ ಮಾಡಿ, ಇಲ್ಲಿ ಲಿಸ್ಟ್ ಯೂಸ್ ಮಾಡಿ, ಇಲ್ಲಿ ಸೋರ್ಸಲ್ಲಿ ನೀವೇನೇನು ಅಂದ್ಕೊಂಡಿದ್ದೀರಾ ಸ್ಟೇಟಸ್ದು, ನಿಮ್ಮ ಒಂದು ಐಡಿಯಾಲಜಿಗೆ ಯಾವ ಥರ ಬೇಕು ಸ್ಟೇಟಸ್ಸು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಕೊಡ್ತಾ ಇದ್ದೀನಿ ನಾಟ್ ಎಟ್ ಸ್ಟಾರ್ಟೆಡ್, ಓಕೆ, ಕಾಮಾ, ಇನ್ ಪ್ರೋಗ್ರೆಸ್, ಕಾಮಾ, ಕಂಪ್ಲೀಟೆಡ್. ಇಷ್ಟು ಕೊಟ್ಟಿದ್ದೀನಿ, ಓಕೆ ಕೊಡ್ತೀನಿ. ನೀವೀಗ ನೋಡ್ಬೋದು ಈಚ್ ಆ್ಯಂಡ್ ಎವ್ರಿ ಸೆಲ್ಗೆ ಡ್ರಾಪ್ ಡೌನ್ ಆರೋ ನಮ್ಗೆ ಬರುತ್ತೆ. ಸೊ ವಿ ಕ್ಯಾನ್ ಸೆಲೆಕ್ಟ್ ಫ್ರಮ್ ದ ಡ್ರಾಪ್ ಡೌನ್, ರೈಟ್? ಓಕೆ, ಸಿ ಫಾರ್ ಎಕ್ಸಾಂಪಲ್ ನೀವು ಈ ಥರ ಎಲ್ಲದಕ್ಕೂ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ಅಂತ ಅಂದ್ಕೊಳ್ಳೋಣ. ಪ್ರಾಜೆಕ್ಟ್ 4, ಪ್ರಾಜೆಕ್ಟ್ 5, ಪ್ರಾಜೆಕ್ಟ್ 6, ಪ್ರಾಜೆಕ್ಟ್ 7, ಈ ಥರ ನೀವೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ. ಸೊ ಇದರಲ್ಲಿ ನೀವು ಯಾವ ಥರ ಮಾಡ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್ ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಇನ್ಸರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನಾನು ಜಸ್ಟ್ ನಿಮ್ಗೆ ತೋರ್ಸೋಕ್ಕೆ ಮಾಡಿದ್ದೀನಿ. ಹೋಮಿಗೆ ಬನ್ನಿ, ಕಂಡೀಷನಲ್ ಫಾರ್ಮ್ಯಾಟಿಂಗ್ ಯೂಸ್ ಮಾಡಿ, ಹೈಲೈಟ್ ಸೆಲ್ ರೂಲ್ಸ್ ತೊಗೊಳ್ಳಿ. ಇಲ್ಲಿ ಟೆಕ್ಸ್ಟ್ ದಟ್ ಕಂಟೆಂಟ್ಸ್ ತೊಗೋಬೋದು. ಸೊ ನೀವು 3 ಥರ ತೊಗೋಬೋದು. ಸೊ ಫಾರ್ ಎಕ್ಸಾಂಪಲ್ ಇನ್ ಪ್ರೋಗ್ರೆಸ್ ಅಂದರೆ ಯೆಲ್ಲೋ ಫಿಲ್ ವಿತ್ ಡಾರ್ಕ್ ಯೆಲ್ಲೋ ಟೆಕ್ಸ್ಟ್ ನಾನು ತೊಗೊತಾ ಇದ್ದೀನಿ. ಓಕೆ, ಮತ್ತೆ ಅಗೇನ್ ಹೈಲೈಟ್ ಸೆಲ್ ರೂಲ್ಸ್, ಟೆಕ್ಸ್ಟ್ ದಟ್ ಕಂಟೈನ್ಸ್ ಕಂಪ್ಲೀಟೆಡ್ ಅಂತಿದ್ರೆ ಸೊ ಗ್ರೀನ್ ಫಿಲ್ ವಿತ್ ಡಾರ್ಕ್ ಗ್ರೀನ್ ಟೆಕ್ಸ್ಟ್. ಅಗೈನ್ ಕಂಡೀಷನಲ್ ಫಾರ್ಮ್ಯಾಟಿಂಗ್, ಹೈಲೈಟ್ ಸೆಲ್ ರೂಲ್ಸ್, ಟೆಕ್ಸ್ಟ್ ದಟ್ ಕಂಟೈನ್ಸ್ ನಾಟ್ ಯೆಟ್ ಸ್ಟಾರ್ಟೆಡ್. ಓಕೆ, ಸೊ ಇದಕ್ಕೇನು ಮಾಡೋಣ, ಲೈಟ್ ರೆಡ್ ಫಿಲ್ ವಿತ್ ಡಾರ್ಕ್ ರೆಡ್ ಟೆಕ್ಸ್ಟ್ ಕ್ಲಿಕ್ ಮಾಡಿ ಓಕೆ ಕೊಡೋಣ. ಸೊ ನಿಮ್ಮ ಒಂದು ರಿಪೋರ್ಟ್ ರೆಡಿ ಆಗಿದೆ. ಸೊ ಇದೇ ಥರ ಫಾರ್ಮೆಟ್ಟು ನೀವು ಪದೇ ಯಾವುದೇ ಸ್ಟೇಟಸ್ ಪ್ರೋಗ್ರೆಸ್ ಆದರೂ ಮಾಡ್ಕೋಬೋದು. ಮತ್ತು ಇದು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಲರ್ ಕೋಡಿಂಗ್ ಕೊಡೋದ್ರಿಂದ ಏನಪ್ಪ ಯೂಸು ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವೇನಾದರೂ ಇದನ್ನು ಯೂಸ್ ಮಾಡ್ತೀರಿ, ಯಾವುದಕ್ಕೆ ಫಿಲ್ಟರ್ ಯೂಸ್ ಮಾಡ್ತೀರಿ, ರೈಟ್? ಸೊ ಇಲ್ಲಿ ಡ್ರಾಪ್ ಡೌನ್ ಯಾರೋ ಬಂದು ಫಿಲ್ಟರ್ ಬೈ ಕಲರ್ಸ್ ಅಂತ ಕೊಟ್ಟು ಯು ಕ್ಯಾನ್ ಆ್ಯಕ್ಚುಲಿ ಫಿಲ್ಟರ್ ಇಟ್ ಬೈ ಕಲರ್ಸ್. ಫಾರ್ ಎಕ್ಸಾಂಪಲ್ ಗ್ರೀನ್, ಓಕೆ, ಫಾರ್ ಎಕ್ಸಾಂಪಲ್ ಯೆಲ್ಲೋ, ಓಕೆ, ಫಾರ್ ಎಕ್ಸಾಂಪಲ್ ರೆಡ್, ಓಕೆನಾ? ಸೊ ನೀವು ಯಾವ ಥರ ಬೇಕಾದರೂ ಕೊಡ್ಬೋದು. ಗೊತ್ತಾಗ್ತಾ ಇದೆಯಲ್ಲ? ಸೊ ಇದು ನಿಮಗೆ ಈಸಿಯಾಗಿರುತ್ತೆ. ಓಕೆ, ಥ್ಯಾಂಕ್ ಯು.